ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ನಾವು ಈ ದಿನ ಸೆಪ್ಟೆಂಬರ್ 29, 2025 ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತರಗತಿಯಲ್ಲಿ ಇಲ್ಲಿ ಪಟ್ಟಿ ಮಾಡಲಾದ ಎಲ್ಲ ವಿಷಯಗಳ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ವಿಷಯಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿವೆ. ಆದ್ದರಿಂದ ತರಗತಿಯನ್ನ ಕೊನೆವರೆಗೂ ವೀಕ್ಷಿಸಿ. ಮೊದಲನೇ ಮಾಹಿತಿ, ಕೆ ವೀಸಾ. ಇದು ಚೀನಾಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ. ಏನಿದು ಕೆ ವೀಸಾ? ಇದರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಕೆ ವೀಸಾ ಎಂಬುದು ವಿದೇಶಿಯರ ಪ್ರವೇಶ ಮತ್ತು ನಿರ್ಗಮನ ಆಡಳಿತದ ಮೇಲಿನ ನಿಯಮಗಳನ್ನು ಪರಿಷ್ಕರಿಸುವ ಮೂಲಕ ರಚಿಸಲಾದ ಚೀನಿ ವೀಸಾದ ಹೊಸ ವರ್ಗವಾಗಿದೆ. ಇವಾಗ ಇದು ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಇತ್ತೀಚೆಗೆ ಚೀನಾ ವಿದೇಶಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರತಿಭೆಗಳನ್ನು ಆಕರ್ಷಿಸುವ ಗುರಿಯನ್ನ ಹೊಂದಿರುವ ಕೆ ವೀಸಾ ಎಂಬ ಹೊಸ ವೀಸಾ ವರ್ಗವನ್ನ ಪರಿಚಯಿಸಿದೆ. ಆದ್ದರಿಂದ ಕೆ ವೀಸಾ ಸುದ್ದಿಯಲ್ಲಿದೆ. ಈ ಕೆ ವೀಸಾ ಅಕ್ಟೋಬರ್ 1, 2025 ಜಾರಿಗೆ ಬರಲಿದೆ. ಇದು ವಿದೇಶಿ ಯುವಕರು ಮತ್ತು ಸ್ಟೆಮ್, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಈ ಕ್ಷೇತ್ರಗಳಲ್ಲಿ ವೃತ್ತಿಪರರನ್ನ ಆಕರ್ಷಿಸುವ ಗುರಿಯನ್ನ ಹೊಂದಿದೆ. ಅರ್ಹ ಅರ್ಜಿದಾರರಲ್ಲಿ ಹೆಸರಾಂತ ವಿಶ್ವವಿದ್ಯಾಲಯಗಳು ಅಥವಾ ಸಂಶೋಧನಾ ಸಂಸ್ಥೆಗಳಿಂದ ಪದವಿ ಪಡೆದ ಅಥವಾ ಪದವಿಗಿಂತ ಹೆಚ್ಚಿನ ಪದವಿಯನ್ನ ಪಡೆದಂತಹವರು, ಹಾಗೆಯೇ ಸ್ಟೆಮ್ ಸಂಬಂಧಿತ ಬೋಧನೆ ಮತ್ತು ಸಂಶೋಧನೆಯಲ್ಲಿ ತೊಡಗಿರುವ ವೃತ್ತಿಪರರು ಸೇರಿದ್ದಾರೆ. ಅಸ್ತಿತ್ವದಲ್ಲಿರುವ ವೀಸಾಗಳಿಗೆ ಹೋಲಿಸಿದರೆ ಕೆ ವೀಸಾ ಪ್ರವೇಶ ಆವರ್ತನ ಮತ್ತು ಮಾನ್ಯತೆಯ ಅವಧಿಯಲ್ಲಿ ಹೆಚ್ಚಿನ ನಮ್ಯತೆಯನ್ನ ನೀಡಲಾಗಿದೆ. ಚಟುವಟಿಕೆಗಳ ವ್ಯಾಪ್ತಿಯನ್ನ ವಿಸ್ತರಿಸಲಾಗಿದೆ. ಇದಕ್ಕೆ ಯಾವುದೇ ಸ್ಥಳೀಯ ಉದ್ಯಮದ ಪ್ರಾಯೋಜಕತ್ವದ ಅವಶ್ಯಕತೆ ಇಲ್ಲ. ಇತ್ತೀಚೆಗೆ ಚೀನಾ ವಿಜ್ಞಾನ, ತಂತ್ರಜ್ಞಾನ, ಎಂಜಿನಿಯರಿಂಗ್ ಮತ್ತು ಗಣಿತ ಕ್ಷೇತ್ರಗಳಲ್ಲಿ ಇರ್ತಕ್ಕಂತಹ ವೃತ್ತಿಪರರನ್ನ ಆಕರ್ಷಿಸುವ ಗುರಿಯನ್ನ ಹೊಂದಿ ಕೆ ವೀಸಾವನ್ನ ಪರಿಚಯಿಸಿದೆ. ಅದು ಅಕ್ಟೋಬರ್ 1, 2025 ಜಾರಿಗೆ ಬರಲಿದೆ. ನೆಕ್ಸ್ಟ್, ಜಲಪ್ರಹಾರ 2025. ಜಲಪ್ರಹಾರ 2025 ಎಂಬುದು ಭಾರತೀಯ ನೌಕಾಪಡೆಯು ಭಾರತೀಯ ಸೇನೆಯೊಂದಿಗೆ ನಿಕಟ ಸಮನ್ವಯದೊಂದಿಗೆ ನಡೆಸುವ ದ್ವೈವಾರ್ಷಿಕ ಜಂಟಿ ಉಭಯಚರ ವ್ಯಾಯಾಮವಾಗಿದೆ. ಪೂರ್ವ ಸಮುದ್ರ ತೀರದಲ್ಲಿ ಉಭಯಚರ ಕಾರ್ಯಾಚರಣೆಗಳನ್ನ ಹೆಚ್ಚಿಸಲು ಭಾರತೀಯ ನೌಕಾಪಡೆಯು ಇತ್ತೀಚೆಗೆ ಭಾರತೀಯ ಸೇನೆಯೊಂದಿಗೆ ಜಲಪ್ರಹಾರ 2025 ಜಂಟಿ ವ್ಯಾಯಾಮವನ್ನ ನಡೆಸಿತು. ಜಲಪ್ರಹಾರ 2025 ಭಾರತೀಯ ನೌಕಾಪಡೆ ಮತ್ತು ಭಾರತೀಯ ಸೇನೆಯ ನಡುವಿನ ಸಿನರ್ಜಿ, ಸಮನ್ವಯ ಮತ್ತು ಪರಸ್ಪರ ಕಾರ್ಯಸಾಧ್ಯತೆಯನ್ನ ಪ್ರದರ್ಶಿಸಿತು. ಕಾರ್ಯಾಚರಣೆಯ ಸಿದ್ಧತೆ, ಕಡಲ ಭದ್ರತೆ ಮತ್ತು ರಾಷ್ಟ್ರೀಯ ರಕ್ಷಣಾ ಸಾಮರ್ಥ್ಯಗಳನ್ನ ಹೆಚ್ಚಿಸಿತು. ಈ ವ್ಯಾಯಾಮವನ್ನ 2 ಹಂತಗಳಲ್ಲಿ ನಡೆಸಲಾಗುತ್ತದೆ. ಒಂದು ಬಂದರು ಹಂತ, ಅದು ವಿಶಾಖಪಟ್ಟಣಂನಲ್ಲಿ INS ಗರಿಯಲ್ನಲ್ಲಿ ಸೇನಾಪಡೆಗಳ ಸೇರ್ಪಡೆ ಮತ್ತು ಏಕೀಕರಣದ ಮೇಲೆ ಇದು ಕೇಂದ್ರೀಕರಿಸಿದೆ. ಇದರಲ್ಲಿ ಆನ್ಬೋರ್ಡ್ ತರಬೇತಿ, ಸುರಕ್ಷತಾ ಬ್ರೀಫಿಂಗ್ಗಳು, ನಾವಿಕರ ಜೀವನದ ಕಡೆಗೆ ದೃಷ್ಟಿಕೋನ, ಕ್ರೀಡೆ ಮತ್ತು ಸೌಹಾರ್ದತೆಯನ್ನ ಬೆಳೆಸಲು ಸಂವಹನ ಅವಧಿಗಳು ಸೇರಿವೆ ಎಂದು ಪ್ರಕಟಣೆ ತಿಳಿಸಿದೆ. 2. ಕಾಕಿನಾಡ್ನಲ್ಲಿ ಹಾರ್ಡ್ ಬೀಚಿಂಗ್, LCAಗಳು ಮತ್ತು BMPಗಳನ್ನ ಉಡಾಯಿಸುವುದು, SOPಗಳು ಮತ್ತು ಜಂಟಿ ತರಬೇತಿ ಪ್ರೋಟೋಕಾಲ್ಗಳ ಮೌಲ್ಯೀಕರಣವನ್ನ ಒಳಗೊಂಡ ಉಭಯಚರ ಕಾರ್ಯಾಚರಣೆಗಳ ಕಾರ್ಯಗತಗೊಳಿಸುವಿಕೆ ಸಮುದ್ರ ಹಂತವು ಸಾಕ್ಷಿಯಾಯಿತು. 1 ಬಂದರು ಹಂತ ವಿಶಾಖಪಟ್ಟಣಂನಲ್ಲಿ ನಡೆಯಿತು. 2 ಸಮುದ್ರ ಹಂತ ಕಾಕಿನಾಡ್ನಲ್ಲಿ ನಡೆಯಿತು. ಜಲಪ್ರಹಾರ 2025 ಇದು ಭಾರತೀಯ ಸೇನೆ ಮತ್ತು ಭಾರತೀಯ ನೌಕಾಪಡೆಯ ನಡುವೆ ದ್ವೈವಾರ್ಷಿಕವಾಗಿ ನಡೆಯುವ ಜಂಟಿ ಉಭಯಚರ ವ್ಯಾಯಾಮವಾಗಿದೆ. ನೆಕ್ಸ್ಟ್, ವೆನಿಜುವೆಲಾ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಇದು ಉತ್ತರ US ಭೂವೈಜ್ಞಾನಿಕ ಸಮೀಕ್ಷೆಯ ಪ್ರಕಾರ ವಾಯುವ್ಯ ವೆನಿಜುವೆಲಾದಲ್ಲಿ 6.2 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಆದ್ದರಿಂದ ವೆನಿಜುವೆಲಾ ಸುದ್ದಿಯಲ್ಲಿದೆ. ವೆನಿಜುವೆಲಾ ಇದು ದಕ್ಷಿಣ ಅಮೆರಿಕಾದ ಉತ್ತರ ಕರಾವಳಿಯಲ್ಲಿದೆ. ಇಲ್ಲಿದೆ ನೋಡಿ ವೆನಿಜುವೆಲಾ. ಇದು ಪೂರ್ವಕ್ಕೆ ಗಯಾನ, ದಕ್ಷಿಣಕ್ಕೆ ಬ್ರೆಜಿಲ್, ನೈಋತ್ಯ ಮತ್ತು ಪಶ್ಚಿಮಕ್ಕೆ ಕೊಲಂಬಿಯಾ,
ದಿಂದ ಸುತ್ತುವರೆದಿದೆ. ಇದು ಉತ್ತರಕ್ಕೆ ಕೆರೆಬಿಯನ್ ಸಮುದ್ರ ಮತ್ತು ಅಟ್ಲಾಂಟಿಕ್ ಸಾಗರದೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ. ರಿಯೋ ನಿಗ್ರೋ ಮತ್ತು ಒರಿನೊಕೊ ಇಲ್ಲಿನ ಪ್ರಮುಖ ನದಿಗಳಾಗಿವೆ. ರಿಯೋ ನಿಗ್ರೋ ಕೊಲಂಬಿಯಾ ಮತ್ತು ಬ್ರೆಜಿಲ್ನೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿದೆ. ಒರಿನೊಕೊ ಕೊಲಂಬಿಯಾದೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿದೆ. ಇವೆರಡು ಇಲ್ಲಿನ ಪ್ರಮುಖ ನದಿಗಳಾಗಿವೆ. ಗುರಿ ಸರೋವರ ಮತ್ತು ಮರಬೈಕೋ ಸರೋವರ ಇಲ್ಲಿನ ಪ್ರಮುಖ ಸರೋವರಗಳಾಗಿವೆ. ಮರಬೈಕೋ ಸರೋವರ ಇದು ದಕ್ಷಿಣ ಅಮೆರಿಕಾದ ಅತಿದೊಡ್ಡ ಸರೋವರವಾಗಿದೆ. ವೆನೆಜುವೆಲಾ ಹಲವಾರು ಕೆರೆಬಿಯನ್ ದ್ವೀಪಗಳು ಮತ್ತು ದ್ವೀಪ ಸಮೂಹಗಳನ್ನು ನಿರ್ವಹಿಸುತ್ತದೆ. ಅವುಗಳಲ್ಲಿ ಮಾರ್ಗರಿಟಾ ದ್ವೀಪ, ಲಾ ಬ್ಲಾಂಕ್ವಿಲ್ಲಾ, ಲಾ ಟೋರ್ಟುಗಾ, ಲಾಸ್ ರೋಕ್ಸ್ ಮತ್ತು ಲಾಸ್ ಮೊಂಜೆಸ್ ಪ್ರಮುಖವಾದವುಗಳಾಗಿವೆ. ಪಿಕೋ ಬೊಲಿವರ್ ಇಲ್ಲಿನ ಅತ್ಯುನ್ನತ ಬಿಂದುವಾಗಿದೆ. ವಿಶ್ವದ ಅತಿ ಎತ್ತರದ ಜಲಪಾತವಾದ ಆಂಡೀಸ್ ಪರ್ವತಗಳ ಏಂಜಲ್ ಜಲಪಾತ ಗಯಾನಾದ ಹೈಲ್ಯಾಂಡ್ಸ್ ನಲ್ಲಿದೆ. ವೆನೆಜುವೆಲಾ ವಿಶ್ವದ ಅತಿದೊಡ್ಡ ತೈಲ ನಿಕ್ಷೇಪಗಳ ಜೊತೆಗೆ ಅಪಾರ ಪ್ರಮಾಣದ ಕಲ್ಲಿದ್ದಲು, ಕಬ್ಬಿಣದ ಅದಿರು, ಬಾಕ್ಸೈಟ್ ಮತ್ತು ಚಿನ್ನದ ನಿಕ್ಷೇಪಗಳಿಗೂ ನೆಲೆಯಾಗಿದೆ. ವೆನೆಜುವೆಲಾದ ರಾಜಧಾನಿ ಕ್ಯಾರಾಕಸ್ ಆಗಿದೆ. ಇತ್ತೀಚೆಗೆ ವೆನೆಜುವೆಲಾದಲ್ಲಿ ಭೂಕಂಪ ಸಂಭವಿಸಿತ್ತು. ಆದ ಕಾರಣ ಅದು ಸುದ್ದಿಯಲ್ಲಿದೆ. ಇದು ದಕ್ಷಿಣ ಅಮೆರಿಕಾದಲ್ಲಿರುವಂತಹ ಒಂದು ರಾಷ್ಟ್ರವಾಗಿದೆ. ನೆಕ್ಸ್ಟ್, ಹಳದಿ ಬಾಲದ ಬೂದು ಬಣ್ಣದ ಸ್ಕಿಮ್ಮರ್. ಇದು ಒಂದು ಡ್ರ್ಯಾಗನ್ ಫ್ಲೈ ಆಗಿದೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಯಮುನಾ ಜೀವ ವೈವಿಧ್ಯ ಉದ್ಯಾನವನದಲ್ಲಿ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಡ್ರ್ಯಾಗನ್ ಫ್ಲೈ ಸಮೀಕ್ಷೆಯ ಸಮಯದಲ್ಲಿ ಹಳದಿ ಬಾಲದ ಆಶಿ ಸ್ಕಿಮ್ಮರ್ ಮೊದಲ ಬಾರಿಗೆ ದಾಖಲಾಗಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಇದರ ವೈಜ್ಞಾನಿಕ ಹೆಸರು ಪೊಟಮಾರ್ಚ್ ಕಾಂಜೆನರ್. ಇದು ಪೊಟಮಾರ್ಚ್ ಎಂಬ ತನ್ನ ಗುಂಪಿನಲ್ಲಿರುವ 2 ಜಾತಿಗಳಲ್ಲಿ ಒಂದಾಗಿದೆ. ಇದರ ಇನ್ನೊಂದು ಜಾತಿ ಪೊಟಮಾರ್ಚ್ ಪೋಯೆಲ್ಲಾ. ಪೊಟಮಾರ್ಚ್ ಎಂತಕ್ಕಂತಹ ಗುಂಪಿನಲ್ಲಿ 2 ಜಾತಿಗಳಿವೆ. ಒಂದು ಪೊಟಮಾರ್ಚ್ ಕಾಂಜೆನರ್, ಇನ್ನೊಂದು ಪೊಟಮಾರ್ಚ್ ಪೋಯೆಲ್ಲಾ. ಇವಾಗ ದಾಖಲಾಗಿರುವುದು ಪೊಟಮಾರ್ಚ್ ಕಾಂಜೆನರ್. ಇದನ್ನು ಸಾಮಾನ್ಯ ಬೆನ್ನಟ್ಟುವವನು ಅಥವಾ ಸ್ವಾಂಪ್ ವಾಚರ್ ಎಂದು ಕರೆಯಲಾಗುತ್ತದೆ. ಇದು ಭಾರತ, ಇಂಡೋನೇಷ್ಯಾ, ಚೀನಾ, ಆಸ್ಟ್ರೇಲಿಯಾ ಮತ್ತು ವಿಯೆಟ್ನಾಂನಂತಹ ದೇಶಗಳನ್ನು ಒಳಗೊಂಡಂತೆ ದಕ್ಷಿಣ ಏಷ್ಯಾ, ಆಗ್ನೇಯ ಏಷ್ಯಾ ಮತ್ತು ಓಷಿಯಾನಿಯಾದ ಕೆಲವು ಭಾಗಗಳಲ್ಲಿ ವ್ಯಾಪಿಸಿರುವ ತನ್ನ ವ್ಯಾಪ್ತಿಯ ಬಹುಪಾಲು ಭಾಗಗಳಲ್ಲಿ ಸಾಮಾನ್ಯವಾಗಿದೆ. ಹಳದಿ ಬಾಲದ ಆಶಿ ಸ್ಕಿಮ್ಮರ್ನ ತಲೆಯ ಬಳಿ ನೀಲಿ ಕಪ್ಪು ಬಣ್ಣದ್ದಾಗಿದೆ. ಇದರ ಬಾಲ ಹಳದಿ ಬಣ್ಣದ್ದಾಗಿದ್ದು ಕಪ್ಪು ಗುರುತುಗಳನ್ನು ಹೊಂದಿರುತ್ತದೆ. ಇಲ್ಲಿದೆ ನೋಡಿ, ಹಳದಿ ಯೆಲ್ಲೋ ಕಲರ್ ಐತಿ ಮತ್ತು ಕಪ್ಪು ಬಣ್ಣ ಇದೆ. ಈ ಡ್ರ್ಯಾಗನ್ ಫ್ಲೈನ ಮುಖ ಹಳದಿ ಹಸಿರು ಬಣ್ಣದಿಂದ ಗಾಢ ಕಂದು ಬಣ್ಣದ್ದಾಗಿರಬಹುದು. ಇದರ ಕಣ್ಣುಗಳು ಮೇಲ್ಭಾಗದವರೆಗೆ ಕೆಂಪು ಕಂದು ಬಣ್ಣದಲ್ಲಿರುತ್ತವೆ ಮತ್ತು ಕೆಳಭಾಗವು ನೀಲಿ ಬೂದು ಬಣ್ಣದಲ್ಲಿರುತ್ತವೆ. ಇದು ಹಿಂದಕ್ಕೆ ಹಾರಬಲ್ಲದು. ಇತರ ಹಾರುವ ಕೀಟಗಳಲ್ಲಿ ಅಸಾಮಾನ್ಯವಾದ ಅದ್ಭುತ ವೈಮಾನಿಕ ಚುರುಕುತನವನ್ನ ಪ್ರದರ್ಶಿಸುತ್ತದೆ. ಇದನ್ನ IUCN ಕೆಂಪು ಪಟ್ಟಿಯ ಅಡಿಯಲ್ಲಿ ಕಡಿಮೆ ಕಾಳಜಿ ಎಂದು ವರ್ಗೀಕರಿಸಲಾಗಿದೆ. ಹಳದಿ ಬಾಲದ ಬೂದು ಬಣ್ಣದ ಸ್ಕಿಮ್ಮರ್ ಇದು ಲಿಬೆಲ್ಲುಲಿಡೆ ಎಂಬ ಕುಟುಂಬಕ್ಕೆ ಸೇರಿರುವ ಒಂದು ಡ್ರ್ಯಾಗನ್ ಫ್ಲೈ ಆಗಿದೆ. ಇತ್ತೀಚೆಗೆ ಡ್ರ್ಯಾಗನ್ ಫ್ಲೈ ಸಮೀಕ್ಷೆಯ ಸಮಯದಲ್ಲಿ ಇದು ಮೊದಲ ಬಾರಿಗೆ ದಾಖಲಾಗಿದೆ. ನೆಕ್ಸ್ಟ್, ಲಚಿಪೋರಾ ವನ್ಯಜೀವಿ ಅಭಯಾರಣ್ಯ. ಇದು ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯಲ್ಲಿರುವಂತಹ ಒಂದು ಅಭಯಾರಣ್ಯವಾಗಿದೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಲಚಿಪೋರಾ ವನ್ಯಜೀವಿ ಅಭಯಾರಣ್ಯದ ನಿಷೇಧಿತ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 14 ಜಿಪ್ಸಮ್ ಗಣಿಗಾರಿಕೆ ಘಟಕಗಳನ್ನು ತಕ್ಷಣ ಮುಚ್ಚುವಂತೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಬಾರಾಮುಲ್ಲಾ ಅವರು ಇತ್ತೀಚೆಗೆ ಆದೇಶಿಸಿದ್ದಾರೆ. ಆದ್ದರಿಂದ ಈ ವನ್ಯಜೀವಿ ಅಭಯಾರಣ್ಯ ಸುದ್ದಿಯಲ್ಲಿದೆ. ಈ ವನ್ಯಜೀವಿ ಅಭಯಾರಣ್ಯವು ಜೀಲಂ ನದಿಯ ಉತ್ತರ ದಂಡೆಯಲ್ಲಿದೆ. ಇದು ಯಾವಾಗ ಸ್ಥಾಪನೆಯಾಯಿತು, ಏಕೆ ಸ್ಥಾಪನೆ ಮಾಡಲಾಯಿತು ಎಂಬುದನ್ನು ತಿಳಿದುಕೊಳ್ಳೋಣ. 1987ರಲ್ಲಿ ಈ ಅಭಯಾರಣ್ಯವನ್ನ ಸ್ಥಾಪಿಸಲಾಯಿತು. ಮಾರ್ಕೋರಾ ಎಂಬ ಕಾಡು ಮೇಕೆ ಜಾತಿಯನ್ನ ರಕ್ಷಿಸುವ ಸಲುವಾಗಿ ಈ ವನ್ಯಜೀವಿ ಅಭಯಾರಣ್ಯವನ್ನ ಸ್ಥಾಪನೆ ಮಾಡಲಾಯಿತು. ಇದು ವಿಶಿಷ್ಟವಾದ ತಿರುಚಿದ ಕೊಂಬುಗಳಿಗೆ ಹೆಸರುವಾಸಿಯಾಗಿದೆ.
ಇಲ್ಲಿದೆ ನೋಡಿ, ಮಾರ್ಕೋರಾ ಎಂಬ ಕಾಡು ಮೇಕೆ. ಈ ಜಾತಿಯನ್ನ ರಕ್ಷಿಸುವ ಸಲುವಾಗಿ ಲಚ್ಚಿಪೋರಾ ವನ್ಯಜೀವಿ ಅಭಯಾರಣ್ಯವನ್ನ ಸ್ಥಾಪನೆ ಮಾಡಲಾಗಿದೆ. ಈ ಅಭಯಾರಣ್ಯವು 141 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಈ ಅಭಯಾರಣ್ಯದ ಎತ್ತರವು 1630 ರಿಂದ 3300 ಮೀಟರ್ಗಳವರೆಗೆ ಇದ್ದು, ಇದು ಆಲ್ಪೈನ್ ಹುಲ್ಲುಗಾವಲುಗಳು ಮತ್ತು ಶ್ರೀಮಂತ ಜೀವ ವೈವಿಧ್ಯಕ್ಕೆ ಕೊಡುಗೆ ನೀಡುತ್ತದೆ. ಈ ಅಭಯಾರಣ್ಯವು ಸೌಮ್ಯದಿಂದ ಕಡಿದಾದ ಇಳಿಜಾರುಗಳು ಮತ್ತು ಕಲ್ಲಿನ ಬಂಡೆಗಳೊಂದಿಗೆ ವೈವಿಧ್ಯಮಯ ಭೂದೃಶ್ಯಗಳನ್ನ ಹೊಂದಿದೆ. ಇದು ದೇವದಾರು, ಹಿಮಾಲಯನ್ ಬಿಳಿ ಫೈನ್ ಮತ್ತು ನೀಲಿ ಫೈನ್ನ ಕೊನಿಫೆರಸ್ ಕಾಡುಗಳು, ಬರ್ಜ್, ಕುದುರೆ ಚೆಸ್ಟ್ನಟ್, ಪಶ್ಚಿಮ ಹಿಮಾಲಯನ ಫರ್, ಪರ್ಷಿಯನ್ ವಾಲ್ನಟ್ನಂತಹ ಮರಗಳನ್ನ ಹೊಂದಿರುವ ವಿಶಾಲ ಎಲೆಗಳ ಕಾಡುಗಳನ್ನ ಒಳಗೊಂಡಂತೆ ವಿವಿಧ ಸಸ್ಯವರ್ಗಗಳನ್ನ ಬೆಂಬಲಿಸುತ್ತದೆ. ಇದು ವಿಶೇಷವಾಗಿ ಅಳವಿನಂಚಿನಲ್ಲಿರುವ ಹಂಗುಲ್ ಜಿಂಕೆಗಳ ಆವಾಸ ಸ್ಥಾನವೆಂದು ಹೆಸರುವಾಸಿಯಾಗಿದೆ. ಈ ಹಂಗುಲ್ ಜಿಂಕೆಯನ್ನ ಸಾಮಾನ್ಯವಾಗಿ ಕಾಶ್ಮೀರ ಜಿಂಕೆ ಎಂದು ಕರೆಯಲಾಗುತ್ತದೆ. ಇದು ಹಿಮಾಲಯನ್ ಕಪ್ಪು ಕರಡಿ, ಹಿಮಚಿರತೆ, ಕಸ್ತೂರಿ ಜಿಂಕೆ ಮತ್ತು ಅನೇಕ ಸಸ್ತನಿ ಜಾತಿಗಳಿಗೆ ನೆಲೆಯಾಗಿದೆ. ಲಚ್ಚಿಪೋರಾವನ್ನ ಪ್ರಮುಖ ಪಕ್ಷಿ ಪ್ರದೇಶ ಎಂದು ಸಹ ಗೊತ್ತುಪಡಿಸಲಾಗಿದೆ. ಇದು ದುರ್ಬಲವಾದ ಪಶ್ಚಿಮ ಟ್ರಾಗೋಪನ್ ಪಕ್ಷಿ ಪ್ರಭೇದಗಳಿಗೆ ನೆಲೆಯಾಗಿದೆ. ನೆಕ್ಸ್ಟ್, ಕೃಷಿ ಸಂಪತ್ತು ಯೋಜನೆ. ಏನಿದು ಕೃಷಿ ಸಂಪತ್ತು ಯೋಜನೆ? ಇದು ರೈತರ ದತ್ತಾಂಶ, ಭೂ ದಾಖಲೆಗಳು ಮತ್ತು ಯೋಜನೆಯ ಪ್ರಯೋಜನಗಳನ್ನ ಕೇಂದ್ರೀಕೃತ ಡಿಜಿಟಲ್ ವೇದಿಕೆಗೆ ಸಂಯೋಜಿಸುತ್ತದೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನ ತಿಳಿದುಕೊಳ್ಳೋಣ. ಉತ್ತರ ಪ್ರದೇಶ ಸರ್ಕಾರ ಇತ್ತೀಚೆಗೆ ಜಿಲ್ಲಾ ನ್ಯಾಯಾಧೀಶರಿಗೆ ಕಠಿಣ ಎಚ್ಚರಿಕೆ ನೀಡಿದ್ದು, ನಿಗದಿತ ಸಮಯದೊಳಗೆ ಕೃಷಿ ಸಂಪನ್ಮೂಲ ಯೋಜನೆಯಡಿ ರೈತರ ನೋಂದಣಿಯನ್ನು ಪೂರ್ಣಗೊಳಿಸದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಒತ್ತಿ ಹೇಳಿದೆ. ಭಾರತೀಯ ಕೃಷಿಯನ್ನ ಸುಧಾರಿಸಲು ಮತ್ತು ರೈತರ ಸಬಲೀಕರಣವನ್ನ ಸಕ್ರಿಯಗೊಳಿಸಲು ಡೇಟಾ ಕೇಂದ್ರಿತ ಡಿಜಿಟಲ್ ಸೇವೆಗಳನ್ನ ಜಾರಿಗೆ ತರಲು ಸರ್ಕಾರವು ಸ್ಥಾಪಿಸುತ್ತಿರುವ ಡಿಜಿಟಲ್ ಪ್ರತಿಷ್ಠಾನ, ಇದುವೇ ಕೃಷಿ ಸಂಪನ್ಮೂಲ ಯೋಜನೆಯಾಗಿದೆ. ಇದು ರೈತರ ದತ್ತಾಂಶ, ಭೂ ದಾಖಲೆಗಳು ಮತ್ತು ಯೋಜನೆಯ ಪ್ರಯೋಜನಗಳನ್ನ ದೃಢೀಕೃತ ಡಿಜಿಟಲ್ ವೇದಿಕೆಗೆ ಸಂಯೋಜಿಸುತ್ತದೆ. ಇದನ್ನು ಕೇಂದ್ರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯವು ರಾಜ್ಯ ಸರ್ಕಾರಗಳ ಕಂದಾಯ ಮತ್ತು ಕೃಷಿ ಇಲಾಖೆಗಳ ನಿಕಟ ಸಹಯೋಗದೊಂದಿಗೆ ಜಾರಿಗೊಳಿಸುತ್ತಿದೆ. ಇದು ಮೂಲಸೌಕರ್ಯ ಮತ್ತು ಅಡಿಪಾಯದ ಪದರವಾಗಿದ್ದು, ವಿವಿಧ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು ರೈತರಿಗೆ ಉತ್ತಮ ಗುಣಮಟ್ಟದ, ಮೌಲ್ಯೀಕರಿಸಿದ, ದೃಢೀಕರಿಸಿದ ಮತ್ತು ಪ್ರಸ್ತುತ ಡೇಟಾವನ್ನ ಒದಗಿಸುವ ಮೂಲಕ ಅವರಿಗೆ ಸೂಕ್ತವಾದ ಸೇವೆಗಳನ್ನ ಒದಗಿಸಲು ಅನುವು ಮಾಡಿಕೊಡುತ್ತದೆ. ಹೀಗಾಗಿ ಅಗ್ರಿಸ್ಟಾಕ್ ರೈತರಿಗೆ ಸರಿಯಾದ ಸಮಯದಲ್ಲಿ ಹಣಕಾಸು ಮತ್ತು ಕೃಷಿ ಸಾಮಗ್ರಿಗಳ ವಿಷಯದಲ್ಲಿ ಸರಿಯಾದ ಬೆಂಬಲವನ್ನ ಒದಗಿಸುವುದು, ಕೀಟಗಳ ದಾಳಿ, ಬರ, ಪ್ರವಾಹ ಇತ್ಯಾದಿ ಸೇರಿದಂತೆ ವಿಪತ್ತುಗಳಿಗೆ ಸ್ಥಳೀಯ ಮತ್ತು ಸೂಕ್ತವಾದ ಮುಂಚಿನ ಎಚ್ಚರಿಕೆ ವ್ಯವಸ್ಥೆಗಳನ್ನ ಒದಗಿಸುವುದು, ರೈತರಿಗೆ ಸರ್ಕಾರಿ ಯೋಜನೆ ಪ್ರಯೋಜನಗಳ ಜೀವನ ಚಕ್ರವನ್ನ ಸರಳಗೊಳಿಸುವುದು, ರೈತ ಸೇವಾ ವಿತರಣೆಯಲ್ಲಿ ಖಾಸಗಿ ಭಾಗವಹಿಸುವಿಕೆಯನ್ನ ಸಕ್ರಿಯಗೊಳಿಸುವುದು, ವರ್ಧಿತ ನಿರ್ಧಾರ ತೆಗೆದುಕೊಳ್ಳುವಿಕೆ, ನೀತಿ ಅನುಷ್ಠಾನ, ಪ್ರತಿಕ್ರಿಯೆ ನಿರ್ವಹಣೆಗಾಗಿ ಸರಿಯಾದ ಸ್ಥಳದಲ್ಲಿ ಅಗತ್ಯವಿರುವ ಡೇಟಾವನ್ನ ಒದಗಿಸುವ ಮೂಲಕ ಆಡಳಿತದ ಸುಲಭತೆಯನ್ನ ಸಕ್ರಿಯಗೊಳಿಸುವುದು, ರೈತ ಮತ್ತು ಕೃಷಿ ಭೂಮಿ ನೋಂದಣಿಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ಅಗ್ರಿಸ್ಟಾಕ್ನ ಮಧ್ಯಭಾಗದಲ್ಲಿ ಒಂದು ರೈತ ನೋಂದಣಿ ಇದೆ. ಇದು ದೇಶದ ಎಲ್ಲಾ ರೈತರ ಒಕ್ಕೂಟ ನೋಂದಣಿಯಾಗಿದ್ದು, ರಾಜ್ಯಗಳು ಸಾಮಾನ್ಯ ಮಾನದಂಡಗಳ ಪ್ರಕಾರ ಸಂಗ್ರಹಿಸುತ್ತವೆ ಮತ್ತು ಕೇಂದ್ರವು ಸಂಗ್ರಹಿಸುತ್ತದೆ. ಪ್ರತಿಯೊಬ್ಬ ರೈತನಿಗೂ ಒಂದು ವಿಶಿಷ್ಟವಾದ ಫಾರ್ಮರ್ ಐಡಿ ಮತ್ತು ಡಿಜಿಟಲ್ ಐಡಿ ಆಗಿ ಪರಿಶೀಲಿಸಬಹುದಾದ ದೃಢೀಕರಣ ಪತ್ರವನ್ನ ನೀಡಲಾಗುತ್ತದೆ. ಕಾನೂನು ಬಾಹಿರ ಯೋಜನೆ, ಸಲಹಾ ಮತ್ತು ಯೋಜನೆ ವಿತರಣಾ ಉದ್ದೇಶಗಳಿಗಾಗಿ ಮಾತ್ರ ರೈತರ ನೋಂದಣಿಯನ್ನ ಅವರ ಕೃಷಿ ಭೂಮಿಯ ಪ್ಲಾಟ್ ದಾಖಲೆಗಳೊಂದಿಗೆ ಕ್ರಿಯಾತ್ಮಕವಾಗಿ ಲಿಂಕ್ ಮಾಡಲಾಗುತ್ತದೆ. ಏಕೀಕೃತ ರೈತ ಸೇವಾ ಇಂಟರ್ಫೇಸ್, ಯೂನಿಫೈಡ್ ಫಾರ್ಮರ್ ಸರ್ವಿಸ್ ಇಂಟರ್ಫೇಸ್, ಇದು ಅಗ್ರಿಸ್ಟಾಕ್ನಲ್ಲಿ ಎಲ್ಲಾ ಪಾಲುದಾರರೊಂದಿಗೆ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಸಕ್ರಿಯಗೊಳಿಸುವ ಬಿಲ್ಡಿಂಗ್ ಬ್ಲಾಕ್ ಆಗಿದೆ. ಯುಎಫ್ಎಸ್ಐ ಅನ್ನು ಸರ್ಕಾರಿ ಮತ್ತು ಅಧಿಕೃತ ಖಾಸಗಿ ಬಳಕೆದಾರರು, ಬ್ಯಾಂಕುಗಳು, ಕೃಷಿ ತಂತ್ರಜ್ಞರು,
ಕೃಷಿ ಮೌಲ್ಯ ಸರಪಳಿ ಕಂಪನಿಗಳು ಇತ್ಯಾದಿಗಳು ಬಳಸಬೇಕೆಂದು ಕಲ್ಪಿಸಲಾಗಿದೆ. ಯುಎಫ್ಎಸ್ಐ ದತ್ತಾಂಶದ ರಾಜ್ಯ ಒಕ್ಕೂಟ ಕೋರ್ ರಿಜಿಸ್ಟ್ರಿಗಳ ದತ್ತಾಂಶಕ್ಕೆ ಅಧಿಕೃತ ಮತ್ತು ಒಪ್ಪಿಗೆ ಮಧ್ಯಸ್ಥಿಕೆಯ ಪ್ರವೇಶ ಮತ್ತು ವಿವಿಧ ಸಾರ್ವಜನಿಕ ಮತ್ತು ಖಾಸಗಿ ಪಾಲುದಾರರ ನಡುವಿನ ಮಾನದಂಡ ಆಧಾರಿತ ಸಂವಹನಗಳನ್ನು ಸಕ್ರಿಯಗೊಳಿಸುತ್ತದೆ. ಬಿತ್ತನೆ ಮಾಡಿದ ಬೆಳೆಗಳ ನೋಂದಣಿ. ಇದನ್ನು ದೇಶಾದ್ಯಂತ ಪ್ರತಿ ಋತುವಿನಲ್ಲಿ ಪ್ರತಿ ಜಮೀನಿನಲ್ಲಿ ಪ್ರತಿಯೊಬ್ಬ ರೈತನು ಬಿತ್ತುವ ಮತ್ತು ಬೆಳೆಯುವ ಬೆಳೆಗಳ ಒಕ್ಕೂಟ ನೋಂದಣಿಯಾಗಿ ವಿನ್ಯಾಸಗೊಳಿಸಲಾಗಿದೆ. ಸ್ಮಾರ್ಟ್ಫೋನ್ ಮತ್ತು ಇಮೇಜ್ ಆಧಾರಿತ ಬೆಳೆ ಸಮೀಕ್ಷೆಯ ಹೆಚ್ಚು ಮೂರ್ಖ ನಿರೋಧಕ ವಿಧಾನಗಳನ್ನು ಪರಿಚಯಿಸುವ ಮೂಲಕ ಈ ಹಿಂದೆ ಪ್ರಚಲಿತದಲ್ಲಿದ್ದ ಬೆಳೆಗಳ ಸಮೀಕ್ಷೆಯ ಕಾಗದ ಆಧಾರಿತ ವಿಧಾನಗಳನ್ನು ಸುಗಮಗೊಳಿಸುವ ಮತ್ತು ಸುಧಾರಿಸುವ ಗುರಿಯನ್ನ ಇದು ಹೊಂದಿದೆ. ಕೃಷಿ ಸ್ಟ್ಯಾಕ್ ಸ್ಯಾಂಡ್ಬಾಕ್ಸ್. ಇದು ಕೃಷಿ ಸ್ಟಾಕ್ನ ಉಪವಿಭಾಗವಾಗಿದ್ದು ಅಧಿಕೃತ ಪಾಲುದಾರರಿಗೆ ವಿವಿಧ ನೋಂದಣಿಗಳು ಮತ್ತು ಡೇಟಾಬೇಸ್ಗಳಿಗೆ ಮಾದರಿ ಡೇಟಾದೊಂದಿಗೆ ಯುಎಫ್ಎಸ್ಐಗೆ ಪ್ರವೇಶದೊಂದಿಗೆ ಸಿಮ್ಯುಲೇಟೆಡ್ ಪರಿಸರವನ್ನು ಒದಗಿಸುತ್ತದೆ. ಇವುಗಳನ್ನು ಪರೀಕ್ಷಿಸಲು ಮತ್ತು ಸುರಕ್ಷಿತವಾಗಿ ವಿಫಲಗೊಳ್ಳಲು ಅಥವಾ ಯಶಸ್ವಿಯಾಗಲು ಉತ್ಪಾದನಾ ಪರಿಸರಗಳಿಗೆ ಸಂಪೂರ್ಣ ಅಧಿಕೃತ ಪ್ರವೇಶವನ್ನ ಪಡೆಯಲು ಅನುಮತಿಸುವುದು ಇದರ ಉದ್ದೇಶವಾಗಿದೆ. ಸಮ್ಮತಿ ವ್ಯವಸ್ಥಾಪಕ. ಡೇಟಾ ಪ್ರಾಂಶುಪಾಲರು ಅಂದರೆ ರೈತರು ಒಪ್ಪಿಗೆ ನೀಡಿರುವ ವ್ಯಕ್ತಿಗಳು ಅಥವಾ ಘಟಕಗಳೊಂದಿಗೆ ಮಾತ್ರ ವೈಯಕ್ತಿಕ ಡೇಟಾದ ಡೇಟಾ ಬ್ಲೈಂಡ್ ಹಂಚಿಕೆಯನ್ನು ಸಮ್ಮತಿ ವ್ಯವಸ್ಥಾಪಕರು ಸುಗಮಗೊಳಿಸುತ್ತಾರೆ. ಒಮ್ಮೆ ನೀಡಿದ ಸಮ್ಮತಿಯನ್ನ ರದ್ದುಗೊಳಿಸಬಹುದು ಮತ್ತು ಭವಿಷ್ಯದಲ್ಲಿ ಡೇಟಾ ಹಂಚಿಕೆಯನ್ನ ಇದು ತಡೆಯುತ್ತದೆ. ನೆಕ್ಸ್ಟ್, ವರ್ಕಲಾ ಬಂಡೆ. ಎಲ್ಲಿದೆ ಇದು, ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನ ತಿಳಿದುಕೊಳ್ಳೋಣ. ವರ್ಕಲಾ ಬಂಡೆ ಇದು ಕೇರಳದ ತಿರುವನಂತಪುರ ಜಿಲ್ಲೆಯ ಕರಾವಳಿ ಪಟ್ಟಣವಾದ ವರ್ಕಲಾದಲ್ಲಿರುವ ಒಂದು ಸುಂದರವಾದ ನೈಸರ್ಗಿಕ ರಚನೆಯಾಗಿದೆ. ಇತ್ತೀಚೆಗೆ ಯುನೆಸ್ಕೋ ವರ್ಕಲಾ ಬಂಡೆಯನ್ನ ವಿಶ್ವ ಪರಂಪರೆಯ ತಾಣಗಳ ತಾತ್ಕಾಲಿಕ ಪಟ್ಟಿಯಲ್ಲಿ ಸೇರಿಸಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಕೇರಳದ ಕರಾವಳಿಯುದ್ದಕ್ಕೂ ಇರುವ ಈ ಬಂಡೆಯು ಮಿಯೋಪ್ಲಿಯೋಸಿನ್ ಯುಗದ ವರ್ಕಳ್ಳಿ ರಚನೆಯನ್ನ ನೈಸರ್ಗಿಕ ಬುಗ್ಗೆಗಳು ಮತ್ತು ಗಮನಾರ್ಹವಾದ ಸವೆತ ಭೂರೂಪಗಳೊಂದಿಗೆ ಬಹಿರಂಗಪಡಿಸುತ್ತದೆ. ಇದು ವೈಜ್ಞಾನಿಕ ಮತ್ತು ಪ್ರವಾಸಿ ಮೌಲ್ಯವನ್ನ ನೀಡುತ್ತದೆ. ಇದನ್ನು ಸ್ಥಳೀಯವಾಗಿ ಶಿವಗಿರಿ ತುರುತ್ತು ಎಂದು ಕರೆಯಲಾಗುತ್ತದೆ. ಇದರ ಲ್ಯಾಟರೈಟ್ ಮತ್ತು ಸೆಡಿಮೆಂಟರಿ ಪದರಗಳು ಪ್ರಾಚೀನ ಹವಾಮಾನದ ಪಳೆಯುಳಿಕೆಗಳು ಮತ್ತು ಕುರುಹುಗಳನ್ನ ಹೊಂದಿವೆ. ಬಂಡೆಯ ಬುಡದಲ್ಲಿರುವ ಪಾಪನಾಶಂ ಬೀಚ್ ಅದರ ನೈಸರ್ಗಿಕ ಬುಗ್ಗೆಗಳಿಗೆ ಪೂಜಿಸಲ್ಪಡುತ್ತದೆ ಮತ್ತು ಚಿಕಿತ್ಸಕ ಗುಣಗಳನ್ನ ಹೊಂದಿದೆ ಎಂದು ನಂಬಲಾಗಿದೆ. ಇದು ಕರಾವಳಿ ಸಮುದಾಯಗಳಿಗೆ ನಿರ್ಣಾಯಕ ಜಲಚರ ಮತ್ತು ನೈಸರ್ಗಿಕ ನೀರು ಕೊಯ್ಲು ವ್ಯವಸ್ಥೆಯಾಗಿದ್ದು ಇದರ ಸೂಕ್ಷ್ಮ ಆವಾಸ ಸ್ಥಾನದಲ್ಲಿ ವಿಶಿಷ್ಟ ಜೀವ ವೈವಿಧ್ಯತೆಯನ್ನ ಹೊಂದಿದೆ. ಸ್ಥಳೀಯ ಮೀನುಗಾರಿಕಾ ಸಮುದಾಯಗಳಿಗೆ ಅಗತ್ಯವಾದ ನೀರೊಳಗಿನ ಬಂಡೆಗಳನ್ನ ಬೆಂಬಲಿಸುತ್ತದೆ. ಇದು ದೇಶದ 27ನೇ ರಾಷ್ಟ್ರೀಯ ಭೂವೈಜ್ಞಾನಿಕ ಸ್ಮಾರಕವಾಗಿದೆ. ದೇಶದ 27ನೇ ರಾಷ್ಟ್ರೀಯ ಭೂವೈಜ್ಞಾನಿಕ ಸ್ಮಾರಕವಾಗಿದೆ. ಅಂಗಡಿಪುರಂ ಲ್ಯಾಟರೈಟ್ ನಂತಹ ಕೇರಳದಲ್ಲಿ ಇದು ಎರಡನೆಯದಾಗಿದೆ. ಕೇರಳದಲ್ಲಿ ಮೊದಲನೆಯದು ಅಂಗಡಿಪುರಂ ಲ್ಯಾಟರೈಟ್, ಎರಡನೇದು ವರ್ಕಲಾ ಬಂಡೆ. ದೇಶದಲ್ಲಿ 27ನೇ ರಾಷ್ಟ್ರೀಯ ಭೂವೈಜ್ಞಾನಿಕ ಸ್ಮಾರಕ ಯಾವುದು? ವರ್ಕಲಾ ಬಂಡೆಯಾಗಿದೆ. ಇದನ್ನ ಸ್ಥಳೀಯವಾಗಿ ಶಿವಗಿರಿ ತುರುತ್ತು ಎಂದು ಕರೆಯಲಾಗುತ್ತದೆ. ಹೊಸದಾದ ಮಾಹಿತಿಯನ್ನ ತಿಳಿದುಕೊಂಡಿದ್ದೇವೆ. ವಿಡಿಯೋದಲ್ಲಿರುವ ಮಾಹಿತಿ ನಮಗೆ ಉಪಯುಕ್ತವಿದೆ ಎನಿಸಿದರೆ ಈ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯವನ್ನ ನೀಡಿ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.